ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 34 ದಿನಗಳ ನಂತರ ಅಂತೂ ಇಂತೂ ಪ್ರಜ್ವಲ್ ಬೆಂಗಳೂರಿಗೆ ಬಂದಾಯ್ತು. ಎಸ್ಐಟಿ ಅಧಿಕಾರಿಗಳು ಅವರನ್ನ ಕಸ್ಟಡಿಗೆ ಪಡೆದುಕೊಂಡಿದ್ದು ಆಯ್ತು. ಇನ್ನೇನಿದ್ರು ಪ್ರಶ್ನೆಗಳ ಮೇಲೆ ಪ್ರಶ್ನೆ, ವಿಚಾರಣೆ ಇದೆಲ್ಲವೂ ಕೂಡ ನಡೆಯುತ್ತೆ. ಅದರ ಜೊತೆಗೆ ಮ್ಯೂನಿಕ್ ಏರ್ಪೋರ್ಟ್ ಇಂದ ಬೆಂಗಳೂರಿಗೆ ಪ್ರಜ್ವಲ್ ಹೇಗೆ ಬಂದ್ರು, ಅದೆಲ್ಲ ಕಾರ್ಯಾಚರಣೆಯ ಬಗ್ಗೆ ಪೆನ್ ಟು ಪೆನ್ ಡೀಟೇಲ್ಸ್ ನೀಡ್ತೀವಿ. ನಾನು ದಿವ್ಯ ರಘುನಾಥ. ಪೆನ್ ಡ್ರೈವ್ ವೀರ ಪ್ರಜ್ವಲ್ ಪ್ರಕರಣದ ರಣರೋಚಕ ಆಪರೇಷನ್ ಅನ್ನ ನಾವ್ ಯಾವ ರೀತಿ ಮಾಡಿದ್ವಿ, ಜರ್ಮನಿ ಟು ಬೆಂಗಳೂರು ವಿಸ್ತಾರ ನ್ಯೂಸ್ ನ ಮೆಗಾ ಎಕ್ಸ್ಕ್ಲೂಸಿವ್ ಕವರೇಜ್ ಯಾವ ರೀತಿ ಇತ್ತು ಪ್ರಜ್ವಲ್ ರೇವಣ್ಣ ಅವರ ಒಂದು ಫಾಲೋ ಅಪ್. ಬೇರೆ ಬೇರೆ ದೇಶಗಳ ಹೆಸರೆಲ್ಲ ಹೇಳ್ತಾ ಇದ್ರು, ದುಬೈಯಲ್ಲಿದ್ದಾರಂತೆ, ಜರ್ಮನಿಯಲ್ಲಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ. ಎಕ್ಸಾಕ್ಟ್ ಆಗಿ ಎಲ್ಲಿದ್ರು ಪ್ರಜ್ವಲ್ ರೇವಣ್ಣ ಅನ್ನೋದ್ರ ಬಗ್ಗೆ ಪೆನ್ ಟು ಪೆನ್ ಡೀಟೇಲ್ಸ್ ನೀಡಿದೆ ನಮ್ಮ ವಿಸ್ತಾರ ನ್ಯೂಸ್ ಟೀಮ್. ಪೆನ್ ಡ್ರೈವ್ ವೀರ ಪ್ರಜ್ವಲ್ ಪ್ರಕರಣದ ರಣರೋಚಕ ಆಪರೇಷನ್ ನಿಜಕ್ಕೂ ರೋಚಕವಾಗಿತ್ತು. ಜರ್ಮನಿ ಟು ಬೆಂಗಳೂರು ಯಾವ ರೀತಿ ಇತ್ತು ಆ ಒಂದು ಆಪರೇಷನ್? ಅಷ್ಟು ಸುಲಭ ಅಲ್ಲ. ಯಾವ್ದೋ ದೇಶದಲ್ಲಿ ಇರ್ತಾರೆ, ಅವ್ರನ್ನ ಫಾಲೋ ಅಪ್ ಮಾಡಿದ್ಯಲ್ಲ ಬಹಳನೇ ಕಷ್ಟ. ಕರ್ನಾಟಕದಲ್ಲಿ ಎಲ್ಲಿದ್ರು ಕೂಡ ಮಾಡಬಹುದು, ಅಥವಾ ಬೇರೆ ರಾಜ್ಯದಲ್ಲಿ ಎಲ್ಲಿದ್ರು ಕೂಡ ಮಾಡಬಹುದು. ಆದ್ರೆ ಜರ್ಮನಿಯಿಂದ ಏನೇನ್ ಆಗ್ತಾ ಇದೆ ಅಲ್ಲಿ ಅಪ್ಡೇಟ್ಸ್ ಎಲ್ಲ ನಮ್ಮ ಟೀಮ್ ಕೊಡ್ತಾ ಇದ್ರು. ನಿಜಕ್ಕೂ ಆ ಕಾರ್ಯಾಚರಣೆ ಬಹಳ ಕಷ್ಟವಾಗಿತ್ತು, ಅಷ್ಟೇ ರೋಚಕವಾಗಿತ್ತು. ಜರ್ಮನಿಯಿಂದಲೇ ವಿಸ್ತಾರ ನ್ಯೂಸ್ ಮೆಗಾ ಆಪರೇಷನ್ ಅಂದ್ರೆ ಪೆನ್ ಟು ಪೆನ್ ಡೀಟೇಲ್ಸ್ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ರು, ಎಷ್ಟು ಗಂಟೆಗೆ ಬರ್ತಾರೆ, ಅವರು ವಾಪಸ್ ಬೆಂಗಳೂರಿಗೆ ಬರುವಂತ ಸುದ್ದಿಯನ್ನ ಕನ್ಫರ್ಮ್ ಮಾಡಿದ್ದೆ ವಿಸ್ತಾರ ನ್ಯೂಸ್. ನಾವಿಲ್ಲಿ ಯಾವುದೇ ರೀತಿಯಾದಂತ ಆರ್ಟಿಫಿಷಿಯಲ್ ಗ್ರಾಫಿಕ್ಸ್ ಅನ್ನ ನಾವು ಬಳಸಿರ್ಲಿಲ್ಲ ಅಥವಾ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಿರ್ಲಿಲ್ಲ. ನಮ್ಮ ಟೀಮ್ ಜರ್ಮನಿಯಲ್ಲಿ ಪೆನ್ ಟು ಪೆನ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಜರ್ಮನಿಯಿಂದಲೇ ವಿಸ್ತಾರ ನ್ಯೂಸ್ ನ ಮೆಗಾ ಆಪರೇಷನ್ ಅನ್ನ ನೀವು ಕೂಡ ನೋಡಿರ್ತೀರಿ. ಅಕಸ್ಮಾತ್ ಮಿಸ್ ಮಾಡ್ಕೊಂಡಿದ್ರೆ ನೀವು ಈಗ ನೋಡಬಹುದು. ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದೀವಿ. ವಿಸ್ತಾರ ತಂಡದಿಂದ ಈಗ ಏರ್ಪೋರ್ಟ್ ಕಡೆ ಇನ್ನು 1.5 ಕಿಲೋಮೀಟರ್ ಅಲ್ಲಿ ನೋಡ್ಬೋದು, ಇಲ್ಲಿ ಬೋರ್ಡಲ್ಲಿ ಮ್ಯೂನಿಕ್ ಫ್ರಾನ್ಸ್ ಜೋಸೆಫ್ ಸ್ಟ್ರೌಸ್ ಅಂತ. ನಾವು ವಿಸ್ತಾರ ನೋಡಿ, ಎಸ್ಐಟಿ ಅಧಿಕಾರಿಗಳು ಇರಲಿಲ್ಲ, ಯಾವ ಅಧಿಕಾರಿಗಳು ಕೂಡ ನೆನ್ನೆ ಇರಲಿಲ್ಲ. ಜರ್ಮನಿಯಲ್ಲಿ ಪೆನ್ ಟು ಪೆನ್ ಮೆಗಾ ಆಪರೇಷನ್ ನಾವು ವಿಸ್ತಾರ ನ್ಯೂಸ್ ಮಾಡಿದ್ವಿ. ಅಲ್ಲಿ ನಮ್ಮ ಟೀಮ್ ಎಲ್ಲಾ ರೀತಿಯಾಗಿ ಫಾಲೋ ಅಪ್ ಮಾಡಿದ್ದಾರೆ, ಒಂದು ಕೂಡ ಬಿಟ್ಟಿಲ್ಲ. ಯಾವ ರೀತಿ ಆ ಒಂದು ಏರ್ಪೋರ್ಟ್ ಅಥವಾ ಎಷ್ಟು ಗಂಟೆಗೆ ಪ್ರಜ್ವಲ್ ಬರ್ತಾರೆ, ಏನು ಎಲ್ಲ ಪೆನ್ ಟು ಪೆನ್ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಅಷ್ಟೇ ಅಲ್ಲ, ಪ್ರಜ್ವಲ್ ಬರ್ತಾರಾ ಬರಲ್ಲ ಅನ್ನೋದೇ ಕನ್ಫರ್ಮ್ ಇರಲಿಲ್ಲ ಯಾರಿಗೂ. ಇವನ್ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಅದು ಕನ್ಫರ್ಮ್ ಇರಲಿಲ್ಲ. ಯಾಕಂದ್ರೆ ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಹೇಳಿದ್ರು, 7 ದಿನಗಳ ಕಾಲ ನಂಗೆ ಟೈಮ್ ಬೇಕು, ನಾನು ನೆಕ್ಸ್ಟ್ ಬರ್ತೀನಿ ಅಂತ ಹೇಳಿ ಕಳಿಸಿದ್ರು. ಆದ್ರೆ ಅವ್ರು ಬರ್ಲೇ ಇಲ್ಲ. ನಿನ್ನೆ ಕೂಡ ಅದೇ ರೀತಿಯಾಗಿ ಅನ್ಕೊಂಡಿದ್ರು ಎಸ್ಐಟಿ ಅಧಿಕಾರಿಗಳು. ಎಲ್ಲೋ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಬರ್ತಾರಾ ಬರಲ್ವಾ ಏನು ಅನ್ನೋದು ಕನ್ಫ್ಯೂಷನ್ ಅಲ್ಲಿದ್ರು. ಅಷ್ಟೆಲ್ಲ ರಾಜ್ಯದ ಜನತೆ ಕೂಡ ಅದೇ ರೀತಿಯಾದ ಕನ್ಫ್ಯೂಷನ್ ಅಲ್ಲಿದ್ರು. ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ ನಿಂದ ನಮ್ಮ ವಿಸ್ತಾರ ಟೀಮ್ ಯಾವ ರೀತಿಯಲ್ಲಿ ಕವರೇಜ್ ಮಾಡಿದ್ರು, ಬೋರ್ಡಿಂಗ್ ಪಾಸ್ ನಿಂದ ಫ್ಲೈಟ್ ಹತ್ತವರೆಗೂ ಕೂಡ ನಾವು ನಿಖರ ಸುದ್ದಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ನಿನ್ನೆ ಮಧ್ಯಾಹ್ನ 3:35ಕ್ಕೆ ವಿಮಾನ ಹತ್ತಿದ್ರು ಪ್ರಜ್ವಲ್ ರೇವಣ್ಣ. ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ ನಿಂದ ಅಲ್ಲಿಂದ ಹೊರಟರು ಬೆಂಗಳೂರಿಗೆ. ಮ್ಯೂನಿಕ್ ಏರ್ಪೋರ್ಟ್ ನಿಂದಲೇ ವಿಸ್ತಾರ ನ್ಯೂಸ್ ಕನ್ಫರ್ಮ್ ಮಾಡಿದ್ರು, ಎಸ್ ಪ್ರಜ್ವಲ್ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಅಂತ. ಬೋರ್ಡಿಂಗ್ ಪಾಸ್ ನಿಂದ ಕನ್ಫರ್ಮ್ ಆಯ್ತು ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಅಂತ. ಆ ಒಂದು ಮೆಗಾ ಆಪರೇಷನ್ ಅಷ್ಟು ಸುಲಭವಾಗಿ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಮಳೆ ಬರ್ತಾ ಇತ್ತು. ಪ್ರಜ್ವಲ್ ರೇವಣ್ಣ ಅವರು ಬರ್ತಾರಾ ಬರಲ್ಲ ಅನ್ನೋದೇ ಎಲ್ರಿಗೂ ಕೂಡ ಒಂದ್ ರೀತಿ ಕನ್ಫರ್ಮ್ ಆಗಿರ್ಲಿಲ್ಲ. ಆದ್ರೆ ನಿನ್ನೆ ಪ್ರಜ್ವಲ್ ಎಂಟ್ರಿಗೂ ಮುನ್ನ ಏರ್ಪೋರ್ಟ್ಗೆ ನಮ್ಮ ವಿಸ್ತಾರ ಟೀಮ್ ಎಂಟ್ರಿ ಕೊಟ್ಟಿತ್ತು. ಅಂದ್ರೆ ಯಾರು ಕೂಡ ಇರಲಿಲ್ಲ, ಅಧಿಕಾರಿಗಳು ಕೂಡ ಬರಲಿಲ್ಲ, ಯಾರು ಬರಲಿಲ್ಲ ಅಲ್ಲಿ. ಆದ್ರೆ ಪ್ರಜ್ವಲ್ ಇನ್ನು ಏರ್ಪೋರ್ಟ್ಗೆ ಎಂಟ್ರಿನೇ ಕೊಟ್ಟಿರಲಿಲ್ಲ. ಆದ್ರೆ ಅವ್ರಿಗಿಂತ ಮುಂಚೆನೆ ನಮ್ಮ ವಿಸ್ತಾರ ಟೀಮ್ ಮ್ಯೂನಿಕ್ ಏರ್ಪೋರ್ಟ್ ನಲ್ಲಿ ಇತ್ತು. ಅಲ್ಲಿ ಏನೇನಾಗ್ತಾ ಇದೆ ಎಲ್ಲದ್ರ ಬಗ್ಗೆನೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತಾ ಇದ್ರು. ಅಂದ್ರೆ ಪ್ರಜ್ವಲ್ ಬರುವಿಕೆಗಾಗಿ ನಮ್ಮ ಟೀಮ್ ಫಾಲೋ ಅಪ್ ಮಾಡ್ತಾ ಇದ್ರು. ಅಲ್ಲಿ ನಾವು ಯಾವುದೇ ರೀತಿಯಾದಂತ ಗ್ರಾಫಿಕ್ಸ್ ಅನ್ನ ಬಳಸಿರ್ಲಿಲ್ಲ.
ಮ್ಯೂನಿಕ್ ಏರ್ಪೋರ್ಟ್ ನಿಂದಾನೇ ನಮ್ಮ ಟೀಮ್ ಕೆಲಸ ಮಾಡ್ತಾ ಇತ್ತು. ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬರ್ತಾರಾ ಬರಲ್ವಾ ಅನ್ನೋದು ಕನ್ಫರ್ಮ್ ಮಾಡಿದ್ದು ವಿಸ್ತಾರ ನ್ಯೂಸ್. ಅಷ್ಟು ಸುಲಭ ಅಲ್ಲ. ಮಳೆ ಬರ್ತಾ ಇತ್ತು, ಮಳೆ ನಡುವೆಯೇ ಮ್ಯೂನಿಕ್ ನಿಂದ ಪ್ರಯಾಣ ಬೆಳೆಸಿತ್ತು ನಮ್ಮ ತಂಡ. ಮ್ಯೂನಿಕ್ ನಿಂದ ಪ್ರಜ್ವಲ್ ವಿಮಾನ ವೇರಿದ್ದನ್ನು ಕೂಡ ನಾವು ಖಚಿತಪಡಿಸಿದ್ದು. ನಾವು ವಿಮಾನದಲ್ಲಿ ಬರ್ತಾ ಇಲ್ವಾ ಏನು ಅಂತ ಎಕ್ಸಾಕ್ಟ್ ಆಗಿ ಪ್ರಜ್ವಲ್ ರೇವಣ್ಣ ಯಾವ ಸಮಯಕ್ಕೆ ಬಂದ್ರು ಮ್ಯೂನಿಕ್ ಏರ್ಪೋರ್ಟ್ಗೆ ತಕ್ಷಣ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಅಂಡ್ ವಿ ಕನ್ಫರ್ಮ್ಡ್, ಎಸ್ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದು ವಿಸ್ತಾರ ನ್ಯೂಸ್ ಟೀಮ್. ನಿನ್ನೆ ಮಧ್ಯರಾತ್ರಿ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರು ಬಂದ್ ಹೇಳಿದ್ರು. 34 ದಿನಗಳ ಬಳಿಕ ಪೆನ್ ಡ್ರೈವ್ ಪ್ರಜ್ವಲ್ ಕಮ್ ಬ್ಯಾಕ್ ಮಾಡಿದ್ರು. ಅಲ್ಲಿವರೆಗೂ ಕೂಡ ಒಂದ್ ರೀತಿ ಎಲ್ರಿಗೂ ಪ್ರಶ್ನೆ ಆಗೇ ಇತ್ತು. ಬಟ್ ನಾವು ಸುದ್ದಿಯನ್ನ ಕನ್ಫರ್ಮ್ ಮಾಡಿದ್ರಿ, ಎಸ್ ಪ್ರಜ್ವಲ್ ವಿಲ್ ಬಿ ಬ್ಯಾಕ್. ಪ್ರಜ್ವಲ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. 34 ದಿನಗಳ ಬಳಿಕ ಪೆನ್ ಡ್ರೈವ್ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಾರೆ ಅನ್ನೋ ಸುದ್ದಿಯನ್ನ ನಾವು ಕನ್ಫರ್ಮ್ ಮಾಡಿದ್ದೆ. ಇಲ್ಲಿ SIT ಅಧಿಕಾರಿಗಳು ಅಲರ್ಟ್ ಆದ್ರು. ಎಲ್ಲ ರೀತಿಯಾದಂತಹ ಭದ್ರತೆಯನ್ನ ಮಾಡಿದ್ರು. ಏರ್ಪೋರ್ಟ್ ಬಳಿ ಅಧಿಕಾರಿಗಳು ಕೂಡ ಬಂದಿದ್ರು. 34 ದಿನಗಳ ಬಳಿಕ ಪ್ರಜ್ವಲ್ ರೇವಣ್ಣ ಅವರು ವಾಪಸ್ ಬಂದ್ರು. ಅವ್ರು ಬರೋದಕ್ಕಿಂತ ಮುಂಚಿತವಾಗಿ ನಾವು ಏರ್ಪೋರ್ಟ್ ನಲ್ಲಿ ಇದ್ವಿ, ನಮ್ಮ ಟೀಮ್ ಏರ್ಪೋರ್ಟ್ ನಲ್ಲಿ ಇತ್ತು. ಅವರು ಬರ್ತಿದ್ದಂಗೆ ನಾವು ಕನ್ಫರ್ಮ್ ಮಾಡಿದ್ವಿ, ಎಸ್ ಪ್ರಜ್ವಲ್ ಬರ್ತಾ ಇದ್ದಾರೆ. ಅವರು ಬೋರ್ಡಿಂಗ್ ಮಾಡ್ತಿದ್ದಾರೆ, ಅವ್ರ ಲಗೇಜ್ ಸಮೇತ ಬಂದಿದ್ದಾರೆ. 2 ಬ್ಯಾಗ್ ಕೂಡ ಅವ್ರ ಬಳಿ ಇತ್ತು. ಎಲ್ಲವನ್ನು ಕೂಡ ಪೆನ್ ಟು ಪೆನ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ತಿಳಿಸಿದ್ವಿ. ಯಾಕಂದ್ರೆ ಈ ಹಿಂದೆ ಕೂಡ ಪ್ರಜ್ವಲ್ ರೇವಣ್ಣ ಅವರು ಬರ್ತಾರೆ ಅನ್ನೋ ಸುದ್ದಿ ಇತ್ತು. ಅಷ್ಟೇ ಅಲ್ಲ, ಟಿಕೆಟ್ ಕೂಡ ಬುಕ್ ಮಾಡಿದ್ರು. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಏರ್ಪೋರ್ಟ್ಗೆ ಬರಲಿಲ್ಲ. ಆ ಸುದ್ದಿಯನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಟಿಕೆಟ್ ಕೂಡ ಬುಕ್ ಆಗಿತ್ತು. ಆ ಟಿಕೆಟ್ ಅನ್ನ ಕೂಡ ನಾವು ನಿಮ್ಮ ಮುಂದೆ ಇಟ್ವಿ. ಪೆನ್ ಟು ಪೆನ್ ಡೀಟೇಲ್ಸ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜರ್ಮನಿಗೆ ಯಾವಾಗ ಪ್ರಜ್ವಲ್ ರೇವಣ್ಣ ಅವರು ಹೋದ್ರೋ ಅಲ್ಲಿಂದ ಇಲ್ಲಿವರೆಗೂ ಅವ್ರು ಬೆಂಗಳೂರು ಬರೋವರೆಗೂ ಕೂಡ ನಮ್ಮ ಟೀಮ್ ಫಾಲೋ ಅಪ್ ಮಾಡ್ತಾ ಇತ್ತು. ನಿನ್ನೆ ಮಧ್ಯರಾತ್ರಿ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರು ಬಂದ್ರು. 34 ದಿನಗಳ ಬಳಿಕ ಪೆನ್ ಡ್ರೈವ್ ಪ್ರಜ್ವಲ್ ಕಮ್ ಬ್ಯಾಕ್ ಮಾಡಿದ್ರು ಬೆಂಗಳೂರಿಗೆ. ಮ್ಯೂನಿಕ್ ನಿಂದ ನೇರವಾಗಿ ಬೆಂಗಳೂರಿಗೆ ಬಂದ್ರು. ಬಂದಿದ ತಕ್ಷಣ ಸಾಮಾನ್ಯವಾಗಿ ಫ್ರೆಶ್ ಅಪ್ ಆಗೋದು ಏನೂ ಇಲ್ಲ. ಬೆಂಗಳೂರು ಏರ್ಪೋರ್ಟ್ ನಲ್ಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿತು SIT ಟೀಮ್. ಮಧ್ಯರಾತ್ರಿ, ಇದು ಕೂಡ ಎಕ್ಸಾಕ್ಟ್ ಟೈಮ್ ನಾವು ಹೇಳಿದ್ರಿ, 12:47 ಪ್ರಜ್ವಲ್ ಲ್ಯಾಂಡಿಂಗ್ ಆಗ್ತಾರೆ ಅನ್ನೋದನ್ನ. ಎಕ್ಸಾಕ್ಟ್ ಆಗಿ ಅದೇ ಟೈಮ್ಗೆ ಅವರು ಲ್ಯಾಂಡಿಂಗ್ ಆಗಿದ್ದಾರೆ. 12:47 ಪ್ರಜ್ವಲ್ ಲ್ಯಾಂಡಿಂಗ್ ಆದ್ರು ಬೆಂಗಳೂರಿಗೆ. ವಿಮಾನದಿಂದ ಇಳಿಯುತ್ತಿದ್ದಂತೆ ಪ್ರಜ್ವಲ್ರನ್ನ ಬಂಧಿಸಲಾಗಿತ್ತು. ವಿಸ್ತಾರದಲ್ಲಿ ಪ್ರಜ್ವಲ್ ಕಹಾನಿಯ ಎಂಚಿಂಚು ಮಾಹಿತಿಯನ್ನ ಇಟ್ಟಿತ್ತು. ಎಲ್ಲೆಲ್ಲೋ ಯಾವ್ಯಾವ ದೇಶ ಹೆಸರುಗಳು ಹೇಳಿದ್ರು ಜನ ಅಥವಾ ಅಧಿಕಾರಿಗಳು, ಅಲ್ಲಿರ್ತಾರೆ ಇಲ್ಲಿರ್ತಾರೆ ಅಂತ. ಬಟ್ ನಾವು ಎಕ್ಸಾಕ್ಟ್ ಆಗಿ ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋದನ್ನ ನಾವು ನಿಮ್ಗೆ ತಿಳಿಸಿದ್ವಿ. ಜರ್ಮನಿಯಲ್ಲಿ ಇದ್ರು ಪ್ರಜ್ವಲ್ ರೇವಣ್ಣ, ಅದು ಕನ್ಫರ್ಮ್ ಆಗಿತ್ತು. ನಮ್ಮ ಟೀಮ್ ಫಾಲೋ ಅಪ್ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಈ ಹಿಂದೆ ಬೆಂಗಳೂರಿಗೆ ಬರ್ತಾರೆ ಎಲ್ಲ ಆಗೋಗಿತ್ತು, ಟಿಕೆಟ್ ಕೂಡ ಬುಕ್ ಆಗೋಗಿತ್ತು. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕ್ಯಾನ್ಸಲ್ ಮಾಡಿದ್ರು. ಅದೇ ರೀತಿಯಾಗಿ ನೆನ್ನೆನೂ ಕೂಡ ಮಾಡ್ತಾರೆ ಅಂತಾನೆ ಅನ್ಕೊಂಡಿದ್ರು ಅಧಿಕಾರಿಗಳಾಗಿರ್ಬೋದು. ಜನರಲ್ಲೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ, ಬರಲ್ಲ ಬಿಡಿ ಅಂತ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಏರ್ಪೋರ್ಟ್ಗೆ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ವಿಸ್ತಾರ ಟೀಮ್ ಅಲ್ಲಿತ್ತು. ಅವರು ಬರ್ತಾರೆ ಅನ್ನೋದು ಕನ್ಫರ್ಮ್ ಮಾಡಿದ್ದು ನಮ್ಮ ಟೀಮ್. ಅವರು ಎಷ್ಟು ಗಂಟೆಗೆ ಬಂದ್ರು ಏರ್ಪೋರ್ಟ್ಗೆ, ತಕ್ಷಣ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಎಸ್ ಇಟ್ಸ್ ಕನ್ಫರ್ಮ್ಡ್, ಅವ್ರು ಬರ್ತಾ ಇದ್ದಾರೆ, ಲುಫ್ತಾನ್ಸಾ ಇದರಲ್ಲಿ ಬರ್ತಾ ಇದ್ದಾರೆ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡಿದ್ರಿ. ಓಕೆ, ಎಷ್ಟನೇ ಅಂದ್ರೆ ಯಾವ ಸಮಯಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಬಂದ್ರು, ಅದಾದ ನಂತರ ಏನೆಲ್ಲ ಆಯ್ತು, ಎಲ್ಲದ್ರ ಬಗ್ಗೆನೂ ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 34 ದಿನಗಳ ಬಳಿಕ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಆ ಸುದ್ದಿಯನ್ನ ಕನ್ಫರ್ಮ್ ಮಾಡಿದ್ದು ನಾವೇ. ಮ್ಯೂನಿಕ್ ನಿಂದ ಬೆಂಗಳೂರು ಏರ್ಪೋರ್ಟ್ ನಿಂದ ನೇರವಾಗಿ ಬಂದು ಲ್ಯಾಂಡಿಂಗ್ ಆದ್ರು ಪ್ರಜ್ವಲ್ ರೇವಣ್ಣ. ಅದಾದ ನಂತರ ಏನಾಯ್ತು, 12:47 ಬರ್ತಾರೆ ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ. ಪ್ರಜ್ವಲ್ ರೇವಣ್ಣ ಅವರು ಬಂದ ತಕ್ಷಣ ಒಬ್ಬರನ್ನೇ CISF ಕರ್ತಿರ್ತಾರೆ.
12:50 ಸುಮಾರು ಪ್ರಜ್ವಲ್ ಒಬ್ಬರನ್ನೇ ಕರ್ತರ್ತಾರೆ. ಅವ್ರ ಜೊತೆ ಯಾರನ್ನೂ ಕರ್ತಂದಿಲ್ಲ, ಸೇಫ್ ಆಗಿ ಕರ್ಕೊಂಡು ಬರ್ತಾರೆ CISFನವರು. ಅಲ್ಲಿರುವಂತಹ ಸಿಬ್ಬಂದಿಗಳು ಪ್ರಜ್ವಲ್ ರೇವಣ್ಣ ಅವ್ರನ್ನ ಒಬ್ಬರನ್ನೇ ಕರ್ಕೊಂಡು ಹೊರಗಡೆ ಬರ್ತಾರೆ. ಅದಾದ ನಂತರ ವಾಟ್ ನೆಕ್ಸ್ಟ್? 12:52 ಸುಮಾರಿಗೆ ಏರ್ಪೋರ್ಟ್ ಒಳಗೆ ಇಮಿಗ್ರೇಷನ್ ಪ್ರಕ್ರಿಯೆ ಅಂತ್ಯ ಆಗುತ್ತೆ. ಬೇಗ ಮುಗಿಸ್ಬಿಟ್ರು. ಆ ಪ್ರಕ್ರಿಯೆ ಏನೇನಿದೆಯೋ ಅದೆಲ್ಲವೂ ಕೂಡ ಇಮಿಗ್ರೇಷನ್ ಪ್ರಕ್ರಿಯೆ ಬೇಗ ಅಂತ್ಯ ಆಗೋಯ್ತು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಏರ್ಪೋರ್ಟ್ಗೆ ಬಂದ ತಕ್ಷಣ ಅರ್ಧ ಗಂಟೆ ಇಮಿಗ್ರೇಷನ್ ಪ್ರಕ್ರಿಯೆಯಲ್ಲಿ ಸಮಯ ಆಗೋಗುತ್ತೆ. ಆದರೆ ಇಲ್ಲಿ ಅವ್ರ ಏರ್ಪೋರ್ಟ್ ಒಳಗೆ ಬಂದ ತಕ್ಷಣ ಇಮಿಗ್ರೇಷನ್ ಪ್ರಕ್ರಿಯೆ ಕೂಡ ಅಂತ್ಯ ಆಯಿತು. ಅದಾದ ನಂತರ 12:55ಕ್ಕೆ ಏರ್ಪೋರ್ಟ್ ಒಳಗೆ SIT ಅಧಿಕಾರಿಗಳು ಬರ್ತಾರೆ. 12:50ಕ್ಕೆ ಪ್ರಜ್ವಲ್ ಒಬ್ಬರನ್ನೇ CF ಕರ್ತರ್ತಾರೆ, ಹೊರಗಡೆ ಕರ್ಕೊಂಡ್ಬರ್ತಾರೆ. ಅದಾದ ನಂತರ ಅವರ ಇಮಿಗ್ರೇಷನ್ಸ್ ಏನೇನು ಪ್ರಕ್ರಿಯೆ ಇತ್ತು ಅದೆಲ್ಲವೂ ಕೂಡ ಮುಗಿಯುತ್ತೆ, ಬೇಗನೆ ಮುಗಿಯುತ್ತೆ. ಅಲ್ಲಿವರೆಗೂ ಕೂಡ ಸಾಕಷ್ಟು ಭದ್ರತೆಯಲ್ಲೇ ಇದ್ರು ಪ್ರಜ್ವಲ್ ರೇವಣ್ಣ, ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ. 12:50 ಆದ ನಂತರ 12:58ಕ್ಕೆ ಇಮಿಗ್ರೇಷನ್ ಅಧಿಕಾರಿಗಳಿಂದ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹಸ್ತಾಂತರ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಬಹಳ ಸೇಫಾಗಿ ಕರ್ತರ್ತಾರೆ, ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು. ಸಾಕಷ್ಟು ಒಂದು ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರ್ತಾರೆ ಏರ್ಪೋರ್ಟ್ ಬಳಿ. ಅದಾದ ನಂತರ 1:03ಕ್ಕೆ ಪ್ರಜ್ವಲ್ರನ್ನ ಅರೆಸ್ಟ್ ಮಾಡ್ತಾರೆ SIT ಅಧಿಕಾರಿಗಳು. ನೋಡಿ, ಆ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ, ಅವರನ್ನ ಯಾವ ರೀತಿ ಕರೆತಂದ್ರು ಅಂತ. ಒಬ್ಬರನ್ನೇ ಕರ್ತರ್ತಾರೆ. ಅದಾದ ನಂತರ ಪ್ರಜ್ವಲ್ರನ್ನ SIT ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ. ಅವ್ರನ್ನ SIT ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಹ್ಯಾಂಡ್ ಓವರ್ ಮಾಡ್ತಾರೆ SIT ಅಧಿಕಾರಿಗಳಿಗೆ. ಆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. 1:03ಕ್ಕೆ ಪ್ರಜ್ವಲ್ರನ್ನ ಅರೆಸ್ಟ್ ಮಾಡ್ತಾರೆ SIT ಅಧಿಕಾರಿಗಳು. ಅದಾದ ನಂತರ 1:10ಕ್ಕೆ ಪ್ರಜ್ವಲ್ನನ್ನ ಬಂಧಿಸಿ ಏರ್ಪೋರ್ಟ್ ನಿಂದ ಹೊರಗಡೆ ಕರ್ತರ್ತಾರೆ SIT ಅಧಿಕಾರಿಗಳು. 1:10ಕ್ಕೆ 1:17ಕ್ಕೆ ಏರ್ಪೋರ್ಟ್ ನಿಂದ SIT ಕಚೇರಿಯತ್ತ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅದೆಲ್ಲವೂ ಕೂಡ ಭದ್ರತೆಯಲ್ಲೇ ಇರ್ತಾರೆ ಅಲ್ಲಿವರೆಗೂ ಪ್ರಜ್ವಲ್ ರೇವಣ್ಣ ಅವನು. ಯಾಕಂದ್ರೆ ಅವ್ರಿಗೆ 1 ಮಿನಿಟ್ ಕೂಡ ಬ್ರೇಕ್ ಕೊಡ್ಲಿಲ್ಲ SIT ಅಧಿಕಾರಿಗಳು. ಅವ್ರಿಗೆ ಫ್ರೆಶ್ ಅಪ್ ಆಗೋದಕ್ಕೂ ಬಿಡ್ಲಿಲ್ಲ, ಏನೂ ಇಲ್ಲ. ಬಿಟ್ರೆ ತಾನೇ ಮತ್ತೆ 34 ದಿನ ಎಲ್ಲಾದ್ರೂ ಹೋಗ್ಬೋದು ಅಂತ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಅಲ್ಲೇ ಕಾದುಕೊಳ್ತಿದ್ರು. SIT ಅಧಿಕಾರಿಗಳು 1:17ಕ್ಕೆ ಏರ್ಪೋರ್ಟ್ ನಿಂದ ಹೊರಗಡೆ ಕರ್ಕೊಂಡ್ ಬರ್ತಾರೆ. 2:08ಕ್ಕೆ SIT ಕಚೇರಿಗೆ ಅಧಿಕಾರಿಗಳು ಕರ್ಕೊಂಡು ಬರ್ತಾರೆ. ಆ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾರೆ. ಮಹಿಳಾ ಅಧಿಕಾರಿಗಳು 5 ಜನ ಅಧಿಕಾರಿಗಳಿದ್ರು, ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ. ಪ್ರಜ್ವಲ್ ರೇವಣ್ಣ ಅವರು ಮಧ್ಯದಲ್ಲಿ ಕೂತಿರ್ತಾರೆ, ಅವ್ರನ್ನ ಕರ್ಕೊಂಡು ಬರ್ತಾರೆ ಸೇಫ್ ಆಗಿ. ಅಲ್ಲಿವರೆಗೂ ಕೂಡ ಅವ್ರಿಗೆ ಯಾವುದೇ ರೀತಿಯ ಅಂತ ಸಮಯಾವಕಾಶನೂ ಕೊಡ್ಲಿಲ್ಲ ಏರ್ಪೋರ್ಟ್ ಹೊರಗಡೆ ಒಳಗಡೆ ಎಲ್ಲೂ ಕೂಡ. ಬಿಕಾಸ್ ಏನ್ ಬೇಕಂದ್ರೂ ಆಗಬಹುದು. ಈ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಅಲ್ಲೇ ಇರ್ತಾರೆ, ಅವ್ರನ್ನ ಕರ್ಕೊಂಡು ಸೇಫ್ ಆಗಿ ಕರ್ಕೊಂಡು ಬರ್ತಾರೆ. ಪ್ರಜ್ವಲ್ ರೇವಣ್ಣ 6 ದಿನಗಳ ಕಾಲ SIT ಕಸ್ಟಡಿಗೆ ತೆಗೆದುಕೊಂಡಿದೆ. ಈಗ ಬೆಂಗಳೂರಿನ 42ನೇ ACMM ಕೋರ್ಟ್ ಈ ಆದೇಶವನ್ನ ನೀಡಿದೆ. ಎಕ್ಸ್ಪೆಕ್ಟೆಡ್ ಮೊದಲು 15 ದಿನ 14 ದಿನ ಅಂತ ಹೇಳ್ತಾ ಇದ್ರು, ಅದಾದ ನಂತರ 10 ದಿನ ಅಂದ್ರು. ನೋ, 6 ದಿನ SIT ಅಧಿಕಾರಿಗಳು ಅವ್ರ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನ 42ನೇ ACM ಕೋರ್ಟ್ ಈ ಆದೇಶವನ್ನ ಕೊಟ್ಟಿದೆ. ಈಗ SIT ಅಧಿಕಾರಿಗಳು ಅವ್ರನ್ನ ವಿಚಾರಣೆ ಮಾಡ್ತಾರೆ. ACMM ಕೋರ್ಟ್ ಆದೇಶ ನೀಡಿದ ಕೂಡಲೇ SIT ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡಿತಾರೆ. ಇವತ್ತು ಸೇರಿ 15 ದಿನ ಕಸ್ಟಡಿಗೆ ಕೇಳಿದ್ರು SIT ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. 1 ದಿನ ಸಾಕು ಅಂತ ಪ್ರಜ್ವಲ್ ರೇವಣ್ಣ ಅವರು ವಕೀಲರು ಮನವಿ ಮಾಡಿದ್ರು. ಆದ್ರೆ ಈಗ 6 ದಿನ ಕಸ್ಟಡಿಗೆ ನ್ಯಾಯಾಲಯ ಆದೇಶವನ್ನ ನೀಡಿದೆ. ನ್ಯಾಯಾಧೀಶರಾಗಿರುವಂತಹ KN ಶಿವಕುಮಾರ್ ಅವರು ಈ ಆದೇಶವನ್ನ ನೀಡಿದ್ದಾರೆ. ಎಸ್, ಈ 6 ದಿನ SIT ಅಧಿಕಾರಿಗಳು ಅವರನ್ನ ಕಸ್ಟಡಿಗೆ ಪಡೆದಿದ್ದಾರೆ. ಮುಂದೆ ವಾಟ್ ನೆಕ್ಸ್ಟ್? ಏನಾಗಬಹುದು? ಯಾವ ರೀತಿ ವಿಚಾರಣೆ ಸಾಗಬಹುದು? ಅಫ್ಕೋರ್ಸ್ ಅಷ್ಟು ಸುಲಭವಾಗಿ SIT ಅಧಿಕಾರಿಗಳು ಬಿಡೋದಿಲ್ಲ. ಇಂಚಿಂಚು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಈಗಾಗಲೇ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಕೆಲವರನ್ನ ಬಂಧಿಸಿದ್ದಾರೆ. ಇನ್ನ ಉಳಿದ ವಿಚಾರಣೆ ಬಾಕಿ ಇದೆ. ಪ್ರಜ್ವಲ್ ರೇವಣ್ಣ ಅವರು ಬರಬೇಕಿತ್ತು, ಆದ್ರೆ ಬಂದಿರಲಿಲ್ಲ, ಅದೀಗ ಬಂದಾಯ್ತು. ಮುಂದೆ ಅವರನ್ನ ಯಾವ ರೀತಿ ವಿಚಾರಣೆ ಮಾಡ್ತಾರೆ, ಯಾವ ರೀತಿ ವಿಚಾರಣೆ ನಡೆಯುತ್ತೆ, ಈ 6 ದಿನ ಇದೆಲ್ಲದರ ಬಗ್ಗೆನೂ ಕೂಡ ಡೀಟೇಲ್ಸ್ ಅನ್ನ ನೀಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.